ವಿಜಯಪುರದಲ್ಲಿ ಭಾರೀ ಮಳೆಯಿಂದಾಗಿ ಸಮಸ್ಯೆಗಳ ಸರಮಾಲೆಯೇ ತೆರೆದುಕೊಂಡಿದೆ. ವಿಲಾಲ್ ನಗರದಲ್ಲಿ 100ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದೆ. ಇಡೀ ಪ್ರದೇಶ ಕೆರೆಯಾಗಿ ಪರಿವರ್ತನೆಯಾಗಿದೆ. ಹಲವು ಮನೆಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. ಇನ್ನು ಜನ ನಡೆದಾಡಲಿಕ್ಕೂ ಕೂಡ ಸಾಧ್ಯವಾಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ನೀರಿನಲ್ಲಿ ಮನೆ ಮುಳುಗಿದ್ರಿಂದಾಗಿ ಛಾವಣಿ ಏರಿ ನಿಂತಿದ್ದಾರೆ ಕೆಲ ಜನ. ಇತ್ತ ಕಾರ್ನಲ್ಲಿ ಕೆಟ್ಟು ನಿಂತಿರೋ ಕಾರ್ನಲ್ಲಿ ನರಳಾಡಿದೆ ಶ್ವಾನಗಳು. ಮಾಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಭಾರಿ ಮಳೆಯಿಂದಾಗಿ ಜನವಸತಿ ಪ್ರದೇಶಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಮಳೆಯ ನೀರು ಏರಿಯಾ ತುಂಬೆಲ್ಲ ತುಂಬಿಕೊಂಡಿದೆ. ಮನೆ ಒಳಗೆಲ್ಲ ಮಳೆ ನೀರು ನುಗ್ಗಿದೆ. ವಾಹನಗಳು ಕೆಟ್ಟು ಹೋಗಿದೆ. ಹಾಗೆ ಮಕ್ಕಳು ವೃದ್ಧರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿರೋದು. ಅದರಲ್ಲೂ ಮನೆ ಒಳಗೆ ನೀರು ನುಗ್ಗಿದ್ರಿಂದ ಏಕಾಏಕಿ ಮನೆಯ ವಸ್ತುಗಳೆಲ್ಲ ಕೂಡ ನೀರು ಪಾಲಾಗಿದೆ ಅಂತ ಹೇಳಿ ಜನ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಹಾಗೆ ಕೆಟ್ಟು ನಿಂತಿರುವ ಕಾರ್ನಲ್ಲಿ ಶ್ವಾನವೊಂದು ಸಿಲುಕಾಕೊಂಡು ಪರದಾಡಿರುವ ಘಟನೆ ಕೂಡ ವರದಿಯಾಗಿದೆ. ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜನವಸತಿ ಪ್ರದೇಶ ಇದು. ಜನವಸತಿ ಪ್ರದೇಶದ ಒಳಗೆ ಮಳೆ ನೀರು ನುಗ್ಗಿರೋದ್ರಿಂದಾಗಿ ಜನ ಪರದಾಡುವ ಪರಿಸ್ಥಿತಿ. ರಾತ್ರಿ ಎಲ್ಲ ಮನೆಯೊಳಗೆ ನೀರು ನುಗ್ಗಿದ್ರಿಂದ ಜನ ನಿದ್ದೆ ಇಲ್ಲದೆ ಮನೆ ಒಳಗೂ ಇರೋಕ್ಕಾಗದೆ ಹೊರಗೂ ಬರೋಕ್ಕಾಗದೆ ಪರದಾಡಿದ್ದಾರೆ. ಒಂದು ಕಡೆ ಪುಟ್ಟ ಪುಟ್ಟ ಮಕ್ಕಳು, ವಯೋವೃದ್ಧರು ಎಲ್ಲರೂ ಕೂಡ ಸಂಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶದ ಒಳಗೆಲ್ಲ ನೀರು ನುಗ್ಗಿರೋದ್ರಿಂದಾಗಿ ಈ ವಾಹನಗಳೆಲ್ಲ ನೀರಿನಲ್ಲಿ ಆವೃತವಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನನ್ನ ಕಲೀಗ್ ರಮ್ಯಾ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಮ್ಯಾ. ಥ್ಯಾಂಕ್ ಯು ಸ್ಮಿತಾ ರಂಗನಾಥ್. ಮತ್ತೊಂದು ಕಡೆ ವಿಜಯನಗರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮಳೆ ಯಾವ ರೀತಿಯಾಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮನೆಯೊಳಗಡೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಈಗಾಗಲೇ ಶುರುವಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ವಿಜಯಪುರದಲ್ಲಿ ಭಾರೀ ಮಳೆಯಿಂದ ಸಮಸ್ಯೆ ಆಗಿದೆ. ವಿಲಾನ್ ನಗರದ 100ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದೆ. ಕೆರೆಯಂತಾದಂತಹ ಇಡೀ ಪ್ರದೇಶ, ಹಲವು ವಾಹನಗಳು ಕೂಡ ಮುಳುಗಡೆಯಾಗಿದೆ. ನಡೆದುಕೊಂಡು ಹೋಗೋದಕ್ಕೂ ಕೂಡ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮನೆ ಮುಳುಗಿದ್ರಿಂದ ಚಾವಣಿ ಏರಿ ಜನ ನಿಂತಿದ್ದಾರೆ. ಇತ್ತ ಕೆಟ್ಟು ನಿಂತಿದೆ ಕಾರಲ್ಲಿ. ಆ ಒಂದು ಕಾರ್ನಲ್ಲಿ ಶ್ವಾನಗಳು ನರಳಾಟವನ್ನು ಅನುಭವಿಸ್ತಾ ಇದೆ. ಭಾರೀ ಮಳೆಯಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಥರ್ಮಾಕೋಲ್ನಲ್ಲಿ ದೋಣಿಯನ್ನ ಮಾಡಿಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಕೂಡ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಇನ್ನೂ ಕೂಡ 2-3 ದಿನ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿರುವಂಥದ್ದು. ನೂರಾರು ಮನೆಗಳು, ತಗ್ಗು ಪ್ರದೇಶದ ವಾರ್ಡ್ಗಳೆಲ್ಲವೂ ಕೂಡ ಮಳೆ ನೀರಿಗೆ ನಲುಗಿ ಹೋಗಿದ್ದಾವೆ. ಮತ್ತೆ ಸ್ಕೂಲ್ಗೆ ಹೋಗೋದಕ್ಕೆ ಮಕ್ಕಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಂಡಿಯುದ್ದಕ್ಕೂ ಆಮೇಲೆ ಗಟ್ರ ಕುಲ್ಲ ಐತ್ರಿ ನಮ್ದು. ಹೋಗಿ ಮಹಾನಗರ ಪಾಲಿಕೆ ಒಳಗೆ ಅರ್ಜಿನೂ ಹಾಕಿ ಬಂದಿದ್ದೀರಿ. ಅವ್ರು ಒಟ್ಟು ದಾದ ಮಾಡಿಲ್ರಿ. ಈಗೆಲ್ಲ ನೀರೆಲ್ಲ ಮನೆ ಒಳಗೆ ಬಂದಾವ ಸರ್. ಹೆಂಗೆ ಮಾಡ್ಬೇಕು? ಅದೊಂದು ನಮಗೆ ಇಲ್ಲಿ ಪೂರ್ಣ ಗಟ್ರ ಪ್ಯಾಕ್ ಮಾಡಿಕೊಡ್ರಿ. ಚರಂಡಿ ನೀರೆಲ್ಲ ಒಳಗೆ ಬಂದಾವ. ನಮ್ಗೆ ಜೀವನ ಮಾಡೋದು ಎಲ್ಲ ಭಾಳ ಅಸ್ತವ್ಯಸ್ತ ಆಗ್ಯದ್ರಿ. ಅದೊಂದು ನಮಗೆ ಗಟ್ರದೊಂದು ಅನುಕೂಲ ಮಾಡಿಕೊಡ್ರಿ. ನಮ್ಗೆ ಅದೊಂದು ಪ್ಯಾಕ್ ಮಾಡಿಕೊಡ್ರಿ. ಮುಂದೆ ಮನೆ ಒಳಗೆಲ್ಲ ನೀರು, ಎಲ್ಲ ಕಡೆ ನೀರು ತುಂಬ್ಯಾವ್ರಿ. ಒಳಗೆಲ್ಲ ನೀರು, ಅಡುಗೆ ಮನೆ, ಬಾತ್ರೂಮ್, ಬೆಡ್ರೂಮ್ ಎಲ್ಲ ಇದು ಬ್ಲಾಕ್ ಆಗಿಬಿಟ್ಟಾವ್ರಿ. ನೀರೆಲ್ಲ ತುಂಬಿಬಿಟ್ಟಾವ. ಮನೆಯಲ್ಲೆಲ್ಲ ನೀರು ಹೋಗ್ಯಾವ್ರಿ. ಆಮೇಲೆ ಮುಂದೆ ಗಟ್ರ ಕುಲ್ಲ ಐತ್ರಿ ನಮ್ದು. ಹೋಗಿ ಮಹಾನಗರ ಪಾಲಿಕೆ ಒಳಗೆ ಅರ್ಜಿನೂ ಹಾಕಿ ಬಂದಿದ್ದೀರಿ. ಅವ್ರು ಒಟ್ಟು ದಾದ ಮಾಡಿಲ್ರಿ. ಈಗೆಲ್ಲ ನೀರೆಲ್ಲ ಮನೆ ಒಳಗೆ ಬಂದಾವ ಸರ್. ಹೆಂಗೆ ಮಾಡ್ಬೇಕು? ಅದೊಂದು ನಮಗೆ ಇಲ್ಲಿ ಪೂರ್ಣ ಗಟ್ರ ಪ್ಯಾಕ್ ಮಾಡಿಕೊಡ್ರಿ. ಚರಂಡಿ ನೀರೆಲ್ಲ ಒಳಗೆ ಬಂದಾವ.
ನಮ್ಗೆ ಜೀವನ ಮಾಡೋದೆಲ್ಲ. ವಿಜಯಪುರದಲ್ಲಿ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಹಲವು ಏರಿಯಾಗಳು ಜಲಾವೃತವಾಗಿವೆ. ನೀವು ಇಲ್ಲಿ ನೋಡ್ಬೋದು, ನಾನು ವಿಜಯಪುರದ ಬಿಲಾಲ್ ನಗರದಲ್ಲಿದ್ದೀನಿ. ಏನು ಕಳೆದ ರಾತ್ರಿ ಸುಮಾರು ಸಂಜೆ 6 ಗಂಟೆಯಿಂದ ಸುರಿದ ಮಳೆ 4-5 ಗಂಟೆಗಳ ಕಾಲ ಮಳೆ ಸುರಿದ ಇದೆ. ಹಾಗಾಗಿ ಬಿಲಾಲ್ ನಗರ ಸೇರಿದಂತೆ ವಿವಿಧ ನಗರಗಳು, ಬಡಾವಣೆಗಳು ಜಲಾವೃತವಾಗಿವೆ. ಇಲ್ಲಿ ತಾವು ನೋಡ್ಬೋದು, ವಿಜಯಪುರ ಜನರಿಗೆ ನೀರು ಅತಿ ಅಪರೂಪವಾಗಿದ್ದು ರಸ್ತೆಯಲ್ಲೆಲ್ಲ ನೀರು ಕಂಡು ಒಂದು ರೀತಿ ಯುವಕರು, ಹುಡುಗರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಾವಿಲ್ಲಿ ನೋಡ್ಬೋದು, ಇದು ಈ ಏರಿಯಾದಲ್ಲಿ ಮನೆ ಹಾಗೂ ಅಂಗಡಿಗಳಲ್ಲಿ ಒಳಗಡೆ ನೀರು ಹೋಗಿ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಏನು ಕಿರಾಣಿ ಅಂಗಡಿ ಆಗಿರ್ಬೋದು, ಮಷಿನ್ ಆಗಿರ್ಬೋದು, ಇಲ್ಲಿ ನೀವು ನೋಡ್ಬೋದು ಬಿಲ್ಡಿಂಗ್ ಕಟ್ಟೋದಕ್ಕಿರೋ ಸಿಮೆಂಟ್, ಇನ್ನಿತರೆ ವಸ್ತುಗಳು ನೀರಲ್ಲಿ ಹೋಗಿ ಅಪಾರ ಪ್ರಮಾಣದ ಹಾನಿಯಾಗಿವೆ. ಇದಕ್ಕೆ ಮುಖ್ಯ ಉದ್ದೇಶ ಏನೆಂದರೆ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಇರೋದಂತ ಇಲ್ಲೇ ಸಾರ್ವಜನಿಕರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಇಡೀ ಬಡಾವಣೆ ಜಲಾವೃತವಾಗಿದ್ದು ಬೈಕ್, ಕಾರು ಸೇರಿದಂತೆ ಇನ್ನಿತರ ವಾಹನಗಳು ನೀರಲ್ಲಿ ಮುಳುಗಿವೆ. ತಾವಿಲ್ಲಿ ನೋಡ್ಬೋದು, ಯುವಕರು ಏನು ನೀರಲ್ಲಿ ಈ ತರ ಬೋಟ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದು ವಿಜಯಪುರ ನಗರದ, ಇದು ಬಿಲಾಲ್ ನಗರ ಅಷ್ಟೇ ಅಲ್ಲದೆ ಹಲವು ಬಡಾವಣೆಗಳು ಈ ರೀತಿ ಜಲಾವೃತವಾಗಿವೆ. ಅಂಗಡಿ ಮುಂಗಟ್ಟು ಅಷ್ಟೇ ಅಲ್ಲದೆ ಆಸ್ಪತ್ರೆಗಳು ಕೂಡ, ಟ್ರೈನಿಂಗ್ ಸೆಂಟರ್ಗಳು, ಬ್ಯಾಂಕ್ಗಳು ನೀರು ನುಗ್ಗಿ ಸಾಕಷ್ಟು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಇನ್ನಾದರೂ ಕೂಡ ಮಹಾನಗರ ಪಾಲಿಕೆಯವರು ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ವಿಜಯಪುರದಿಂದ ಸುನಿಲ್, ರಿಪಬ್ಲಿಕ್ ನ್ಯೂಸ್, ವಿಜಯಪುರ. ಒಂದ್ ಕಡೆ ಬಾಗಲಕೋಟೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು ಮಳೆಯ ನೀರು ಹಾಸ್ಟೆಲ್ಗಳಿಗೆ ನುಗ್ಗಿ ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸಿರುವಂತಹ ಘಟನೆ ಜರುಗಿದೆ. ಜಮಖಂಡಿಯಲ್ಲಿ ಹಾಸ್ಟೆಲ್ಗಳಿಗೆ ಮಳೆಯ ನೀರು ನುಗ್ಗಿದೆ. ಸರ್ವೋದಯ ವಿಶೇಷ ಚೇತನರ ಹಾಸ್ಟೆಲ್ ಇದು. ಮಹಿಳಾ ಹಾಸ್ಟೆಲ್ಗೂ ಮಳೆ ನೀರು ನುಗ್ಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸಿದ್ದಾರೆ. ಹಾಸ್ಟೆಲ್ಗೆ ಎಸಿ ತಹಶೀಲ್ದಾರ್ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕಲ್ವಾ, ನೀವು ಕೂಡ ಒಂದ್ ಕಡೆ ಗಮನ ಹರಿಸಬೇಕಲ್ವಾ, ಬೇರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಬ್ಬಂದಿಗಳಿಗೆ. ಪಾಪ ಮಕ್ಕಳು ರಾತ್ರಿ ಇಡೀ ನಿದ್ದೆ ಮಾಡದೆ ಹೀಗೆ ದಿನವನ್ನ ಕಳೆದಿದ್ದಾರೆ, ರಾತ್ರಿಯೆಲ್ಲ ಕಳೆದಿದ್ದಾರಲ್ಲ ಅಂತ ಹೇಳಿ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಮಖಂಡಿಯ ವಿಶೇಷ ಚೇತನರ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆಯಿಂದಾಗಿ ಮಳೆಯ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬಾಗಲಕೋಟೆಯಲ್ಲೂ ಕೂಡ ರಾತ್ರಿ ಇಡೀ ಪಾಪ ವಿಶೇಷ ಚೇತನ ಮಕ್ಕಳು ಪರದಾಟವನ್ನು ಅನುಭವಿಸಿದ್ದಾರೆ. ಒಂದು ಕಡೆ ಎಸಿ ತಹಶೀಲ್ದಾರ್ ಅವರು ಕೂಡ ಭೇಟಿಯನ್ನು ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಿಬ್ಬಂದಿಗಳಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೇಗ ನೀರನ್ನು ತೆರವು ಮಾಡೋದಕ್ಕೆ ಒಂದು ಕಡೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮಳೆಗಾಲ ಸ್ಟಾರ್ಟ್ ಆದ ಇನ್ನೂ ಇದೇ ಪರಿಸ್ಥಿತಿ ಐತ್ರಿ. ರಾತ್ರಿ ಮಲ್ಕೊಂಡಾಗ ಎದ್ದೆದು ಹೋಗಿವ್ರಿ ನಾವು. ರೂಮ್ನೆ ಮಲ್ಕೊಳಕ್ ಜಾಗ ಇಲ್ಲದು ಒಂದ್ ರಾತ್ರಿಯಲ್ಲೇ ಎದ್ದದಿವ್ರಿ ನಾವು. ಓದಾಕ ಸಗಟೆ ಎಲ್ಲಿ ಜಾಗ ಇಲ್ರಿ. ನಾಳೆ ಎಕ್ಸಾಮ್ 10th ಅವ್ರು ಏನ್ ಮಾಡ್ಬೇಕ್ರಿ? ನಾಳೆ ಸೈನ್ಸ್ ಅವ್ರ ಬುಕ್ ಯಾರು ಕೊಡ್ತೀರ? ನಾಳೆ ನಾವು ವರ್ಷನ ಹತ್ನ ಬರೀ ನಾವು ವಾಪಸ್ ಬಂದು ಕಾಲೇಜ್ ಕಚ್ಚಿದ್ದು ಇದನ್ನ ಮಾಡೋಣ. ಹಾಸ್ಟೆಲ್ ಮಾಡಿಲಿ ಸರ್. ನಾವು ಲಾಸ್ಟ್ ಟೈಮ್ ಬಂದೀವಿ, ಶಾಸಕರು ಸಿದ್ದು ಸೌದಿ ಅವ್ರು ಬಂದಿದ್ರು, ಮಿನಿಸ್ಟರ್ ಅವ್ರು ಬಂದೀವಿ. ಮೇಡಮ್ ಅವ್ರು ಬಂದಿದ್ದಿಲ್ಲ ರೀ? ಆಗಿದ್ದ ಕೇಳ್ರಿ ಸರ್. ಏನ್ ಸಮಸ್ಯೆ ಸರ್ ಕೇಳ್ರಿ, ಬಂದ್ ಮಾಡತ್ತ ಹೇಳಕ್ ನೀವ್ಯಾರ್ರಿ? ನಾವು ಪ್ರೆಸ್ ರಿಪೋರ್ಟರ್ ಯಾರು ಬಂದ್ ನಾಕ್ ಮಾಡ್ಬೇಕು. ಪ್ರೆಸ್ ರಿಪೋರ್ಟರ್ ಇದ್ರ ಸಮಸ್ಯೆ ನಾವು ಕೇಳತ್ತೀವಿ. ಜಮಖಂಡಿ ಹಾಸ್ಟೆಲ್ಗೆ ಶಾಸಕ ಜಗದೀಶ್ ಗುಡಗುಂಟಿ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ. ಭಾರತ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಹಿಳಾ ಹಾಸ್ಟೆಲ್ ಇದಾಗಿದ್ದು ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಅಲ್ಲಿನ ಮಕ್ಕಳು ಕೂಡ ಒಂದಷ್ಟು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ನಲ್ಲಿ ವಾರ್ಡನ್ ಇರೋದೇ ಇಲ್ಲ, ನಾವು ಯಾರ ಬಳಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋದು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಮನವಿ ಮಾಡ್ಕೊಳ್ತಾ ಇದ್ದಾರೆ, ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ. ಹಾಸ್ಟೆಲ್ನಲ್ಲಿ ಸರಿಯಾಗಿ ಯಾವುದೇ ವ್ಯವಸ್ಥೆ ಇಲ್ಲ, ಸ್ಥಳೀಯರ ಮೇಲೆಯೇ ಸಿಬ್ಬಂದಿ ದರ್ಪ ಮೆರೀತಾರೆ ಅಂತ ಕೂಡ ಹೇಳಿದ್ದಾರೆ.
ನೋಡ್ತೀನಿ ಹೆಂಗೆ ಮಾಡ್ತೀನಿ ನೋಡ್ತೀನಿ ನಾನು ಒಟ್ಟು ನಾಳೆ ಮಕ್ಕಳು ಒಟ್ಟು ಬೇರೆ ಕಳಿಸ್ಕೊಡ್ರು ಗೊತ್ತಾಗೋದ್ರಿ ಎಷ್ಟು ಮೋಸ್ತನ ಅಲ್ಲೇ ಹೆಣ್ಣು ಹುಡುಗ್ಯಾರ ಅಲ್ಲೇ ಗಂಡು ಹುಡುಗ್ಯಾರ ಸಂಡಾಸ್ ಒಂದೇ ಬಾತ್ರೂಮ್ ಏನ್ ಮಾಡಕ್ ಮಾಡ್ರಿ ನೀವೆಲ್ಲ ಅದನ್ನ ನಿಮ್ ಕಡೆ ಚಂದ ನೋಡ್ಕೊಳಾಗ್ಲಿಕ್ಕಂದ್ರ ಬಿಟ್ಬಿಡೋಕಿಂತಾವು ನಡೆಸಿರಿ ನೀವು. ಸಲ ನೀರು ಬಂದವು, ಮಕ್ಕಳು ಎಲ್ಲ ಪುಸ್ತಕ ಗಿಸ್ತಕ್ಕೆ ಎಲ್ಲ ನೀರಾಗದವು.